ನಮಸ್ತೆ ವೀಕ್ಷಕರೇ. ನಿರ್ಧನ ಯೋಗ ಅಂದರೆ ಆಜನ್ಮ ಪರ್ಯಂತ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸಮಸ್ಯೆ ಆಗ್ತಕ್ಕಂಥದ್ದು, ದುಡ್ಡಿನ ವಿಚಾರದಲ್ಲಿ ಅಂದರೆ ಆರ್ಥಿಕವಾಗಿ ತುಂಬ ನಷ್ಟನ ಅನುಭವಿಸ್ತಕ್ಕಂಥದ್ದು. ವೀಕ್ಷಕರೇ, ಜಾತಕದಲ್ಲಿ ಕೆಲವೊಂದು ಈ ರೀತಿ ಕಾಂಬಿನೇಷನ್ಸ್ ಇದ್ದರೆ ಆಗ್ತಕ್ಕಂಥದ್ದು. ನಿಮ್ಮ ಜಾತಕನ ತಗೊಳ್ಳಿ, ನೋಡ್ಕೊಳ್ಳಿ. ಯಾವ ರೀತಿ ಅಂದರೆ, ಈ ಲಗ್ನಾಧಿಪತಿಯು ಬಲಹೀನನಾಗಿ, ಒಂದನೇ ಪಾಯಿಂಟು, ಲಗ್ನಾಧಿಪತಿ ಬಲಹೀನನಾಗ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ. ಲಗ್ನದಿಂದ ವಯಭಾವಕ್ಕೆ ಬಂದು ಕೂರ್ತಾನೆ. ಉದಾಹರಣೆಗೆ ಈ ಲಗ್ನ ತಗೊಂತ ಇದ್ದೀನಿ, ನಿಮ್ಮ ಲಗ್ನ ಯಾವುದಿದೆ ಅಂತ ನೋಡ್ಕೊಳ್ಳಿ. ಲಗ್ನ ಯಾವುದಾದ್ರೂ ಆಗಿರಲಿ, ಲಗ್ನಾಧಿಪತಿಯು ಬಲಹೀನನಾಗಿ ಇಲ್ಲಿ ಕೂತ್ರೆ ಬಲಹೀನನಾಗ್ತಾನೆ. ಆಮೇಲೆ 1, 2, 3, 4, 5, 6 6ನೇ ಮನೆಯಲ್ಲಿ ಕೂತರು ಬಲಹೀನನಾಗ್ತಾರೆ. ಆದರೆ ಇಲ್ಲಿ ಉಚ್ಚಕ್ಷೇತ್ರವಂತಾನೆ. 6ನೇ ಮನೆ ದುಡ್ಡನ್ನು ತಂದು ಕೊಡ್ತಕ್ಕಂಥದ್ದು. ಇನ್ನೊಂದು ಲಾದಲ್ಲಿ ಉಚ್ಚನಾದರೂ ಕೂಡ ದುಸ್ಥಾನ ಆಗುತ್ತೆ. 6ನೇ ಮನೆ 7, 8, 9, 8ನೇ ಮನೆಯಲ್ಲಿ ಇಲ್ಲಿ ಬಂದು ಶುಕ್ರ ಕೂತ್ರೆ, ಶುಕ್ರ ಅಂತ ಕನ್ಸಿಡರ್ ಮಾಡಲ್ಲ, ಲಗ್ನಾಧಿಪತಿ ಇಂಪಾರ್ಟೆಂಟು. ಉದಾಹರಣೆಗೆ ನಾನು ನಿಮಗೆ ಲಗ್ನ ತಗೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ಕೂತ್ರೆ 9, 10, 11, 12ನೇ ಮನೆಯಲ್ಲಿ ಇಲ್ಲಿ ಬಂದು ಕೂತ್ರೆ ಲಗ್ನಾಧಿಪತಿಯು ಬಲಹೀನನಾಗ್ತಾನೆ. 6, 8, 12ರಲ್ಲಿ ದುಸ್ಥಾನದಲ್ಲಿ ಕೂತಾಗ ಉಚ್ಚ ಕ್ಷೇತ್ರ ಹೊಂದಿದರೂ ಕೂಡ ಬಲಹೀನನೇ. ನನ್ನ ಪ್ರಕಾರ ಆರ್ಥಿಕವಾಗಿ ಬಲಹೀನತೆ ಹೊಂದತಕ್ಕಂಥದ್ದು. ಬಲಹೀನನಾಗಿ ಶುಭ ಗ್ರಹಗಳ ದೃಷ್ಟಿ ಇಲ್ಲದೇ ಇದ್ದರೆ, ಅಂದರೆ ಈ ಶುಕ್ರನಿಗೆ ಗುರುವಿನ ದೃಷ್ಟಿ, ಗುರು ಎಲ್ಲಿಂದ ನೋಡ್ತಾನೆ? ಇಲ್ಲಿ ಗುರು ಕೂತ್ರೆ 5ನೇ ಮನೆ, 1, 2, 3, 4, 5ನೇ ಮನೆ ಗುರುವಿನ ದೃಷ್ಟಿ ಬೀಳುತ್ತೆ. ಇಲ್ಲಿ ಕೂತ್ರೆ ನೀಚನಾಗ್ತಾನೆ. ಮಕರ ರಾಶಿಯಲ್ಲಿ ಗುರು 1, 2, 3, 4, 5, 6, 7, 8, 9 ಗುರು ತಾನಿರುವ ಸ್ಥಾನದಿಂದ 5 ಮತ್ತು 9ನೇ ಮನೆಯನ್ನು ನೋಡ್ತಾನೆ. ಅಂದರೆ ಇಲ್ಲಿ ಕೂತರೂ ದೃಷ್ಟಿ ಬೀರುತ್ತೆ, ಇಲ್ಲಿ ಕೂತರೂ ದೃಷ್ಟಿ ಬೀರುತ್ತೆ, ಗುರುವಿನ ದೃಷ್ಟಿ. ಶುಭ ಗ್ರಹಗಳ ದೃಷ್ಟಿ ಬೀರುತ್ತೆ. ಶುಭ ಗ್ರಹಗಳ ದೃಷ್ಟಿ ಬೀರಬಾರ್ದು. ಅಂದರೆ ಬಲಹೀನನಾಗಿ ಶುಭ ಗ್ರಹಗಳ ದೃಷ್ಟಿ ಇಲ್ಲದಿದ್ದರೆ. ಆನಂತರ ಪಾಪಗ್ರಹಗಳಿಂದ ನೋಡಲ್ಪಟ್ಟರೆ, ಕುಜ ಉದಾಹರಣೆಗೆ ಪಾಪಗ್ರಹ ಕುಜ ನೋಡ್ತಾನೆ. ಕುಜ 4ನೇ ಮನೆಯನ್ನು ನೋಡ್ತಾನೆ ಮತ್ತು 8ನೇ ಮನೆಯನ್ನು ನೋಡ್ತಾನೆ. ಇಲ್ಲಿಂದ 1, 2, 3, 4, 5, 6, 7, 8ನೇ ಮನೆ ಆಗುತ್ತೆ ಕುಜನ ದೃಷ್ಟಿ. 1, 2, 3, 4ನೇ ಮನೆ ಇಲ್ಲಿದ್ದರೂ ನೋಡ್ತಕ್ಕಂಥದ್ದು. ಅಂದರೆ ಶುಭಗ್ರಹಗಳ ದೃಷ್ಟಿ ಇಲ್ಲದೆ ಪಾಪಗ್ರಹಗಳ ದೃಷ್ಟಿ ಬಿದ್ದು ಅಥವಾ ಪಾಪಗ್ರಹಗಳಿಂದ ಕೂಡಿಕೊಂಡಿದ್ದರೂ ಆಯಿತು. ಜೊತೆಯಲ್ಲಿ ಕುಜ, ಶನಿ, ಆಮೇಲೆ ಕೇತು, ರಾಹು ಈ ರೀತಿಯಾಗಿ ಪಾಪಗ್ರಹಗಳ ಸಂಬಂಧಿತನಾಗಿದ್ದರೂ ಕೂಡ ನಿರ್ಧನ ಯೋಗ ಆಗ್ತಕ್ಕಂಥದ್ದು. ಯಾವುದೇ ರೀತಿಯ ದುಡ್ಡಿನ ಒಂದು ಅಡಚಣೆ ಸಂಪೂರ್ಣವಾಗಿರ್ತಕ್ಕಂಥದ್ದು. ಆರ್ಥಿಕವಾಗಿ ತುಂಬ ತೊಂದರೆನ ಅನುಭವಿಸ್ತಕ್ಕಂಥದ್ದು ವೀಕ್ಷಕರೇ. ಆನಂತರ 2ನೇ ಮನೆ ಅಧಿಪತಿ, ಧನಸ್ಥಾನ ಅಂತ ಕರಿತೀವಿ 2ನೇ ಮನೆನ. 2ನೇ ಮನೆ ಅಧಿಪತಿ ಬಂದು ನೋಡಿದರೂ ಕೂಡ ಆಗುತ್ತೆ. ಈ 2ನೇ ಮನೆ ಅಧಿಪತಿ ಕುಜ ಇಲ್ಲಿ ಕೂತರೂ ಕೂಡ ನೋಡಿದರೂ ಆಗುತ್ತೆ. ಇದು ಯಾವುದು? ಧನಹೀನರಾಗ್ತಕ್ಕಂಥ, ಕಡುಬಡವರಾಗ್ತಕ್ಕಂಥ ಯೋಗ. ಅಂದರೆ ಲಗ್ನಾಧಿಪತಿಯು ಬಲಹೀನನಾಗಿ ಶುಭ ಗ್ರಹಗಳ ದೃಷ್ಟಿ ಇಲ್ಲದೆ ಪಾಪಗ್ರಹಗಳಿಂದ ನೋಡಲ್ಪಟ್ಟರೆ ಅಥವಾ ಪಾಪಗ್ರಹಗಳಿಂದ ಕೂಡಿದರೆ ಮತ್ತು 2ನೇ ಸ್ಥಾನಾಧಿಪತಿಯು ನೋಡಲ್ಪಟ್ಟರೆ ಅಥವಾ 2ನೇ ಸ್ಥಾನಾಧಿಪತಿಯು ಜೊತೆಗೆ ಕೂಡಿದ್ದರೆ ಆ ಜನ್ಮ ಪರ್ಯಂತ ಧನಹೀನರಾಗಿ ಕಡು ಬಡವರಾಗ್ತಕ್ಕಂಥ ಯೋಗ ವೀಕ್ಷಕರೇ. ನಿಮ್ಮ ಜಾತಕದಲ್ಲೂ ಇದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದರೆ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.